ಒಂದು ದಿನ ಅಗಸ್ತ್ಯ ಮುನಿ ತಮ್ಮ ಜ್ಞಾನದಲ್ಲಿ ಗರ್ವ ಹೊಂದಿದ್ದರು. ಲೋಪಾಮುದ್ರ ಶಾಂತವಾಗಿ ಅಗಸ್ತ್ಯ ಮುನಿರನ್ನ ಗಮನಿಸುತ್ತಿದ್ದರು. ಲೋಪಾಮುದ್ರರು ಹೇಳಿದರು, ಜ್ಞಾನಕ್ಕೆ ಅಹಂಕಾರ ಬೇಡ, ನನಗೆಲ್ಲ ಗೊತ್ತು. ಅಗಸ್ತ್ಯರು ನಗುತ್ತಾ ಹೇಳಿದರು, ನನಗೆ ಎಲ್ಲ ಗೊತ್ತು. Come here, my child. Look how beautiful it is. ಅಗಸ್ತ್ಯ ಮುನಿರನ್ನು ನೋಡಿ ಬಾಲಕನು ಕೇಳಿದನು, ಜ್ಞಾನ ಎಂದರೇನು? ಅಗಸ್ತ್ಯರು ಉತ್ತರಿಸಲು ಆರಂಭಿಸಿದರು. ಆದರೆ ಬಾಲಕನು ಮತ್ತೊಂದು ಪ್ರಶ್ನೆ ಕೇಳಿದನು. ಪ್ರಶ್ನೆಗಳು ಇನ್ನಷ್ಟು ಕಷ್ಟವಾಗುತ್ತಾ ಹೋಯಿತು. ಅಗಸ್ತ್ಯರು ಉತ್ತರ ಕೊಡಲು ಕಷ್ಟಪಟ್ಟರು. ಲೋಪಾಮುದ್ರ ಮೃದುವಾಗಿ ನಗಿದರು. ಬಾಲಕನು ಮತ್ತೆ ಕೇಳಿದನು, ಜ್ಞಾನವೇ ದೊಡ್ಡದಾ ಅಥವಾ ವಿನಯ? ಅಗಸ್ತ್ಯರು ಮೌನವಾಗಿದರು. ಅಗಸ್ತ್ಯ ಮುನಿಗೆ ತಮ್ಮ ತಪ್ಪು ಅರಿವಾಯಿತು. ಅಗಸ್ತ್ಯ ಮುನಿ ತಲೆಯಡಿಸಿ ಕ್ಷಮೆ ಕೇಳಿದರು. ಬಾಲಕನು ನಗುತ್ತಾ ತನ್ನ ನಿಜ ಸ್ವರೂಪ ಗಣೇಶನ ರೂಪ ತೋರಿಸಿದನು. ಅವನೇ ಶ್ರೀ ಗಣೇಶನು. ಗಣೇಶನು ಹೇಳಿದರು, ಓ, ವಿನಯವೇ ನಿಜವಾದ ಜ್ಞಾನ. ಲೋಪಾಮುದ್ರ ಸಂತೋಷದಿಂದ ಪ್ರಾರ್ಥಿಸಿದರು. ಅಗಸ್ತ್ಯರು ನಮಸ್ಕರಿಸಿದರು. ಅಗಸ್ತ್ಯರು ಅಹಂಕಾರ ತ್ಯಜಿಸಿ ಜ್ಞಾನ ಪಡೆದುಕೊಂಡರು. ಈ ಕಥೆ ನಮಗೆ ವಿನಯದ ಮಹತ್ವ ಹೇಳುತ್ತದೆ. ಶ್ರೀ ಗಣೇಶಾಯ ನಮಃ.